ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬೆಳಗಾವಿ ಗೋವಾ ಬಾರ್ಡರ್ನ 400 ಕೋಟಿ ದರೋಡೆ ಕೇಸ್ಗೆ ಬಹಳ ದೊಡ್ಡ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಈಗ ಬಿಜೆಪಿ ಬಿಗ್ ಬಾಂಬ್ ಸಿಡಿಸಿದೆ. ಹಾಗಾದ್ರೆ ಈ ದುಡ್ಡು ಯಾರಿಗೆ ಸೇರಿದ್ದಾಗಿತ್ತು? ಅಸಲಿಗೆ ದರೋಡೆ ನಡೆದೇ ಇಲ್ವಾ? ಯಾವ ಚುನಾವಣೆಗಾಗಿ ಹೋಗ್ತಿದ್ದ ದುಡ್ಡು ಅದು? ಈಗ ಸ್ಫೋಟಕ ತಿರುವೊಂದು ತೆರೆದುಕೊಳ್ತಾ ಇದೆ. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈ ಪ್ರಕರಣವೇ ಒಂಥರ ಆಶ್ಚರ್ಯಕರ ಆಗಿದೆ. ಯಾಕಂದರೆ 400 ಕೋಟಿ ಕ್ಯಾಶು ಕಂಟೈನರ್ಗಳಲ್ಲಿ ಓಡಾಡುತ್ತೆ ಅಂದರೆ ಅದು ಯಾರ ಕಣ್ಣಿಗೂ ಬೀಳದೆ CCTV ಟೋಲ್ ಗೇಟ್ಗಳಲ್ಲಿ ಮತ್ತು ಚೆಕ್ ಪೋಸ್ಟ್ಗಳಲ್ಲಿ ದಾಖಲೆ ಇಲ್ಲದೆ ಸಾಗಿಸೋದೇ ಅಷ್ಟು ಸಣ್ಣ ಸುಲಭದ ಕೆಲಸ ಅಲ್ಲ. ಅಲ್ಲೂ ಎಲ್ಲ ಅಡ್ಜಸ್ಟ್ಮೆಂಟ್ ಆಗಿತ್ತು ಅಂದರೂ ಕೂಡ ಇಷ್ಟು ಸುಲಭ ಅಲ್ಲ ಅದು ಅನ್ನೋದು ಒಂದು ಅನುಮಾನ ಅಲ್ವಾ? ಏನು ಘಟನೆ ಕ್ವಿಕ್ಕಾಗಿ ನೋಡೋಣ. ಆಮೇಲೆ ಇದು ಎಲೆಕ್ಷನ್ಗೆ ಲಿಂಕ್ ಮಾಡಲಾಗ್ತಿದೆ. ಈಗ ಎಲೆಕ್ಷನ್ ದುಡ್ಡು ಅಸಲಿಗೆ ದರೋಡೆ ಅನ್ನೋದು ನಡೆದು ಇಲ್ಲ, ಅದನ್ನು ಯಾರೂ ನೋಡೇ ಇಲ್ಲ, ಒಂದು ಸೃಷ್ಟಿ ಮಾಡಲಾದ ಕಥೆ ಇದು ಅಂತ ಕೂಡ ಆಯಾಮ ತೆರೆದುಕೊಳ್ತಿದೆ. 16ನೇ ತಾರೀಕು ಅಕ್ಟೋಬರ್ ಖಾನಾಪುರದ ಚೋರ್ಲಾ ಬಳಿ ಕಂಟೈನರ್ ಹೈಜಾಕ್ ಮಾಡ್ತಾರೆ. ಅಂದರೆ ಈಗ ಕೇಳಿ ಬರ್ತಿರೋದು 2 ಕಂಟೈನರ್ಗಳಲ್ಲಿ ಸಾಗಣೆ ಮಾಡ್ತಿದ್ದ 400 ಕೋಟಿ ರೂಪಾಯಿ ದರೋಡೆಯಾಗತ್ತೆ ಹೈಜಾಕ್ ಮಾಡಿ. ಮಹಾರಾಷ್ಟ್ರ ರಿಯಲ್ ಎಸ್ಟೇಟ್ ಉದ್ಯಮಿ ಒಬ್ಬರಿಗೆ ಸೇರಿದ್ದ ಹಣ ಅಂತೆ ಅದು. ಉದ್ಯಮಿ ಆಪ್ತ ಸಂದೀಪ್ ಅನ್ನೋನನ್ನು ಅಪಹರಿಸಿ ಹಣ ಕೊಡುವಂತೆ ಕಿರುಕುಳ ಕೊಡ್ತಾರೆ. ಅಪಹರಣದಿಂದಾಗಿ ಪಾರಾಗಿ ಬಂದ ಸಂದೀಪ್ ಹೈಜಾಕ್ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಪ್ರಕರಣದ ತನಿಖೆಯನ್ನು ಈಗ ಮಹಾರಾಷ್ಟ್ರ, ಗೋವಾ, ಕರ್ನಾಟಕ 3 ಪೊಲೀಸರು ಕೈಗೆತ್ಕೊಂಡಿದ್ದಾರೆ. ಅಂದರೆ ಅಲ್ಲಿಂದ ಲೆಟರ್ ಬಂದಿರೋದ್ರಿಂದ ಕರ್ನಾಟಕ ಪೊಲೀಸರು ಕೂಡ ಆಕ್ಟಿವ್ ಆಗಿದ್ದಾರೆ. ಈಗ ಅನುಮಾನ ಇರೋದು ಏನು? 2,000 ರೂಪಾಯಿ ಮುಖಬೆಲೆಯ ನೋಟ್ ಆಗಿತ್ತು ಅಂತ ಹೇಳಲಾಗ್ತದೆ. 400 ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪಹರಣ ಒಳಗಾಗಿದ್ದಂಥ ವ್ಯಕ್ತಿ ಕೊಟ್ಟಿರೋ ಹೇಳಿಕೆ ಆಧಾರದ ಮೇಲೆ ಅಧಿಕಾರಿಗಳು ತನಿಖೆ ಮಾಡ್ತಿದ್ದಾರೆ. ಹಣದ ಮೂಲ ಗೊತ್ತಾಗಿಲ್ಲ. ಈಗ ಅವರು ಮಾಹಿತಿ ಕೊಡ್ತಿರೋ ಪ್ರಕಾರ 2,000 ರೂಪಾಯಿ ನೋಟ್ ಆಗಿತ್ತು ಅದು ಅಂತ ಹೇಳಲಾಗ್ತದೆ. ಆದರೆ ಡೌಟ್ಸ್ ನೋಡಿ ಹೆಂಗಿದೆ ಅಂದರೆ ಇಲ್ಲಿ 2016ರಲ್ಲಿಯೇ ರದ್ದಾಗಿದ್ದ ನೋಟುಗಳು ಈಗ ನೋಟ್ ಅಮಾನ್ಯೀಕರಣದ ಬಳಿಕ ಇಷ್ಟು ವರ್ಷಗಳ ಬಳಿಕ ಕಾಣಿಸ್ಕೊಂಡಿರೋದು ಹೌದಾ? ಅದನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕೆ ತಗೊಂಡು ಹೋಗ್ತಿದ್ರು ಅನ್ನೋ ಥರ ಒಂದು ವಿಚಾರ ಅಲ್ವಾ ಕೇಳಿ ಬರ್ತಿರೋದು. ಚೇಂಜ್ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ರು ಅಂತ. 2025ರ ಅಕ್ಟೋಬರ್ 22ರಂದು ಗೋವಾದಿಂದ ಕರ್ನಾಟಕ ಮೂಲಕ ಹೋಗ್ತಿತ್ತು ಅದು. ಗುಜರಾತ್ನ ಅಹಮದಾಬಾದ್ನಲ್ಲಿ ಆಶ್ರಮವೊಂದಕ್ಕೆ 2 ಕಂಟೈನರ್ ಹೋಗ್ತಿತ್ತು ಅಂತ ಕೇಳಿ ಬರ್ತಿರೋದು. 400 ಕೋಟಿ ಮೌಲ್ಯದ ಅಮಾನ್ಯಗೊಂಡ ನಗದನ್ನು ಸಾಗಿಸಲಾಗ್ತಿತ್ತು ಅಂತ. ಸರಿ, ಇಷ್ಟು ವರ್ಷಗಳ ಬಳಿಕ, ಬರೋಬ್ಬರಿ 8-9 ವರ್ಷಗಳ ಬಳಿಕ ಅಮಾನ್ಯಗೊಂಡಂತಹ ನೋಟುಗಳನ್ನು ಸಾಗಿಸ್ತಾ ಇದ್ದಿದ್ದು ಅನುಮಾನಕ್ಕೆ ಕಾರಣ ಆಗಲ್ವಾ? ಇದು ಹೌದಾ ಅಂತ ಅನ್ಸಲ್ವಾ? ಇಲ್ಲಿ ಏನೋ ಟ್ವಿಸ್ಟ್ ಇದೆ. ಚುನಾವಣೆಗೆ ಹೋಗ್ತಿತ್ತ ಈ ದುಡ್ಡು? ಯಾವ ಪಾರ್ಟಿಯ ದುಡ್ಡು? ಕರ್ನಾಟಕ ಮತ್ತು ಗೋವಾ ಬಾರ್ಡ್ರಲ್ಲಿ ಹೋಗ್ತಾ ಇದ್ದಿದ್ದು ಯಾವ ಪಕ್ಷಕ್ಕೆ ಸಂಬಂಧಪಟ್ಟ ದುಡ್ಡು? ಇಂಥದ್ದೆಲ್ಲ ಪ್ರಶ್ನೆಗಳು ಈಗ ದಿಢೀರ್ ಅಂತ ಹುಟ್ಕೊಂಡಿರೋದು. ಯಾಕಂದರೆ ಈ ಮಹಾರಾಷ್ಟ್ರದ ಲೋಕಲ್ ಬಾಡಿ ಚುನಾವಣೆ ಆಯ್ತಲ್ಲ, ಅಂದರೆ BMC ಚುನಾವಣೆ ಆಯ್ತಲ್ಲ, ಅದಕ್ಕೆ ಹೊರಟಿತ್ತ ದುಡ್ಡು ಅನ್ನೋದೊಂದು ಅನುಮಾನ. ಮತ್ತು ಈಗ ಕೇರಳ, ಅಸ್ಸಾಮು, ಕೇರಳ, ತಮಿಳುನಾಡು, ವೆಸ್ಟ್ ಬೆಂಗಾಲ್ ಚುನಾವಣೆ ಇದೆಯಲ್ಲ, ಈ ಹೊತ್ತಲ್ಲಾಗಿರೋದ್ರಿಂದ ಅದು ಒಂದು ಲಿಂಕು. ಎಲೆಕ್ಷನ್ ವಾಸನೆ ಶುರುವಾಗಿದೆ. BJP ಕೊಡ್ತಿರುವ ಮೆಗಾ ಟ್ವಿಸ್ಟ್ ಏನು ಅದನ್ನು ನೋಡ್ತಾ ಹೋಗೋಣ. ಗಡಿ ಭಾಗದಲ್ಲಿ ಬೆಳಗಾವಿಯ ಸಮೀಪ ಅದು ಗೋವಾ ಮೂಲಕ ತಿರುಪತಿಗೆ ಉದಾಹರಣೆಗೆ ಹೇಳಬೇಕು ಅಂತಂದರೆ 400 ಕೋಟಿ ರೂಪಾಯಿ ಅಷ್ಟು ದೊಡ್ಡ ಮೊತ್ತದ ಹಣ, 400 ಕೋಟಿ ಹಣವನ್ನು 2,000 ರೂಪಾಯಿ ನೋಟಿಗೆ ಕನ್ವರ್ಟ್ ಮಾಡೋಕ್ಕೆ ತಿರುಪತಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂಥೇಳಿ ವಿಷಯ ಗೊತ್ತಾಗಿದೆ. ಆ ಹಣ ಯಾರ್ದು ಅಂತ ಹೇಳಿದರೆ ಅದು ಈಗ ಪೊಲೀಸರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ಸರ್ಕಾರ ಕೊಡಬೇಕು. ಈ 400 ಕೋಟಿ ರೂಪಾಯಿನಲ್ಲಿ ಯಾರ ಕೈವಾಡ ಇದೆ? ಇದು ಎಲ್ಲಿಗೆ ಹೋಗ್ತಾ ಇತ್ತು? ಚುನಾವಣೆಗಳು ಸಮೀಪಿಸ್ತಾ ಇದೆ. ಬೇರೆ ಬೇರೆ ರಾಜ್ಯಗಳದು, ವೆಸ್ಟ್ ಬೆಂಗಾಲು, ತಮಿಳುನಾಡು, ಆಮೇಲೆ ಅಸ್ಸಾಂ, ಇವೆಲ್ಲ, ಕೇರಳ, ಪಾಂಡಿಚೇರಿ, ಈ 5 ರಾಜ್ಯಗಳ ಚುನಾವಣೆ ಇದೆ. ಇದರೊಳಗಡೆ ಏನಾದ್ರು ವಿಷಯ ಇದೆಯಾ? ಈ ಎಲ್ಲ ವಿಷಯಗಳು ಕೂಡ ಹೊರಗಡೆ ಬರಬೇಕಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಸಂದೀಪ್ ದತ್ತ ಪಾಟೀಲ್ ಎಂಬುವರನ್ನು ಅಕ್ಟೋಬರ್ 22ನೇ ತಾರೀಕು 2025 ಇವನ ವಿರಾಟ್ ಗಾಂಧಿ ಎಂಬುವರ ಸೂಚನೆ ಮೇರೆಗೆ ವಿಶಾಲ್ ನಾಯ್ಡು ಈ ಸಂದೀಪ್ ದತ್ತ ಪಾಟೀಲ್ ಗೋಟಿ ಏರಿಯಾಕ್ಕೆ ಹೋಗುವ ಸಂದರ್ಭದಲ್ಲಿ ಅಲ್ಲಿ ವಿಶಾಲ್ ನಾಯ್ಡು ಮತ್ತು ಅವನ ಜೊತೆಗೆ ಇದ್ದ ಕೆಲವೊಬ್ಬರು ಇವನನ್ನು ಒಂದು ಫಾರ್ಚುನರ್ ಗಾಡಿಯಲ್ಲಿ ಕಿಡ್ನಾಪ್ ಮಾಡಿಬಿಟ್ಟು ಅಲ್ಲಿನೇ ಒಂದು
ಹೊಡೆಯುತ್ತಾರೆ. ಹೊಡೆದು ಬಿಟ್ಟು ನಮ್ಮಲ್ಲಿ ಸುಮಾರು ಒಂದು ಅಕ್ಟೋಬರ್ 16ನೇ ತಾರೀಕು 2025 ಒಂದು 400 ಕೋಟಿ ರಾಬರಿ ಆಗಿದೆ. ಅದರಲ್ಲಿ ನೀವು ಕೂಡ ಭಾಗಿಯಾಗಿದ್ದಾರೆ ಅಂದ್ರೆ ನಮಗೆ ಡೌಟ್ ಇದೆ. ನೀವೇ ಮಾಡಿದಿರ ಅಂದ್ರೆ ಹೇಳಿ ಹೊಡೆಯುತ್ತಾರೆ. ಹೊಡೆದಾದ ಮೇಲೆ ಅವನನ್ನು ಬಿಡ್ತಾರೆ. ನಾವು ಮಾತಾಡಿರೋದು ಸಂದೀಪ್ ದತ್ತಾ ಪಾಟೀಲ್ ಜೊತೆ ನಮ್ಮ ಪೊಲೀಸ್ ಅವರು ಹೋಗಿ ವಿಚಾರಣೆ ಮಾಡಿದ್ದಾರೆ ಮತ್ತು ಮಾತಾಡಿದ್ದಾರೆ. ಅವನು ಹೇಳೋದು, ಸರ್ ನನ್ನ ಕಿಡ್ನಾಪ್ ಮಾಡಿರೋರು ನನ್ನ ಕಡೆ ಹೇಳಿದ್ದಾರೆ, ಇಂತಾಗ ಒಂದು 400 crore ರಾಬರಿ ಆಗಿದೆ ಅಂದ್ರೆ ಹೇಳಿದ್ದಾರೆ ಅಂತ ಹೇಳಿರೋದು. ಅವನು ಯಾವುದು ನೋಡಿಲ್ಲ. ನೋಡಿರೋರು ಪ್ರಾಬಬ್ಲಿ ಈ 4 ಜನ ಇಲ್ಲ. ಈ 4 ಜನವನ್ನು ಟೀಮ್ ಕಟ್ಟಿ ಇದು ಮಾಡಿರೋದು ವಿರಾಟ್ ಗಾಂಧಿ ಎಂಬವನು. ಇವರಲ್ಲಿ ಯಾರೋ ಒಬ್ಬರಕ್ಕೆ ಗೊತ್ತಿರಬೇಕು. ಅವರ ಬಗ್ಗೆ ಆಲ್ರೆಡಿ SIT ವಿಚಾರಣೆ ನಡೀತಾ ಇದೆ, ನಮಗೆ ಅವಕಾಶ ಸಿಕ್ಕಿಲ್ಲ. ಇದ್ರ ಬಗ್ಗೆ ನಾವು ನಿಮ್ಮ ಕೋಆಪರೇಷನ್ ಅಡಿಷನಲ್ ಇನ್ಫಾರ್ಮೇಶನ್ ಯಾವುದೇ ಇದೆ ಅಂದ್ರೆ ಕೊಡಿ ಅಂದ್ರೆ ನಾವು ಮಾಹಿತಿಯನ್ನು ಕೂಡ ಲೆಟರ್ನ್ನು ಕೂಡ ನಾವು ಬರೆದಿದ್ದೀವಿ. ಘಟನೆ ಅಲ್ಲಿಯೇ ಮಾಡಿರೋ ಸಂದರ್ಭದಲ್ಲಿ ನಮ್ಮಲ್ಲಿಂದ ಯಾವುದು ಸಹಕಾರ ಬೇಕಾದ್ರೆ ಮಹಾರಾಷ್ಟ್ರ ಪೊಲೀಸ್ಗೆ ನಾವು ಸಹಕಾರ ಕೊಡುವುದಕ್ಕೂ ಕೂಡ ರೆಡಿ ಇದ್ದೀವಿ. ಸೊ ಈ ವಿಚಾರದಲ್ಲಿ IT ಮತ್ತು ED ಕೂಡ ಇನ್ವಾಲ್ವ್ ಆಗಬಹುದು. ಅಟ್ಲೀಸ್ಟ್ ಚೆಕ್ ಪೋಸ್ಟ್ ಬೇಕಾಗುತ್ತಾ? ಚೋರ್ಲಾಘಾಟ್ ಕಡೆನೂ ನಾವು CCTV ಇನ್ಸ್ಟಾಲ್ ಮಾಡೋದಕ್ಕೆ ಒಂದು 400 ಕ್ಯಾಮ್ರಾಸ್ ಅಡಿಷನಲಿ ಪ್ರಪೋಸಲ್ ಬಂತು. ಅದರಲ್ಲಿ ಚೋರ್ಲಾಘಾಟ ಇನ್ಕ್ಲೂಡ್ ಮಾಡ್ತೀವಿ. ಅವರ ನಮ್ಮ ಕಡೆ ಮಾತಾಡಕ್ಕೆ ಬಿಟ್ಟಿಲ್ಲ ಮಹಾರಾಷ್ಟ್ರ ಪೊಲೀಸ್. ಅದು SIT ಇಂಟ್ರಾಗೇಷನ್ ಮಾಡ್ತಾ ಇದ್ದಾರೆ. ಆದ್ರೆ ಹೊಸದೊಂದು ಕಥೆಯನ್ನ ಸೃಷ್ಟಿ ಮಾಡಲಾಗಿದೆ ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ ನೋಡಿ. ಮಹಾ ದರೋಡೆ ಪ್ರಕರಣವೇ ಸುಳ್ಳ ಹಾಗಾದ್ರೆ? ಅಸಲಿಗೆ ದುಡ್ಡನ್ನ ಎಲ್ಲೋ ಬೇರೆ ಕಡೆಗೆ ಡೈವರ್ಟ್ ಮಾಡ್ಲಾಗ್ತಿತ್ತಾ? ಅಲ್ಲಿ 400 ಕೋಟಿ ಇತ್ತಾ ಇಲ್ವಾ? 400 ಕೋಟಿ ಅಲ್ಲ, ಈಗ 1000 ಕೋಟಿ ಅಂತ ಹೇಳಲಾಗ್ತಿದೆ. ಒಟ್ಟು 1000 ಕೋಟಿ ಕೇಸ್ ಇದು ಅಂತ. ಈ ಪ್ರಕರಣದ ನೆಲೆ ಏನು ಅಂತ ಹುಡುಕ್ತಾ ಹೋದ್ರೆ ಒಂದಕ್ಕೂ ಪುರಾವೆ ಸಿಗ್ತಿಲ್ಲ, ಒಂದಕ್ಕೊಂದು ಲಿಂಕು ಕರೆಕ್ಟಾಗಿ ಆಗ್ತಿಲ್ಲ. ಈ ಪ್ರಕರಣದಲ್ಲಿ ಹುಟ್ಟು ದೂರಿನಿಂದ ಶುರುವಾಗಿರೋದಲ್ವಾ ಇದು? ಯಾಕಂದ್ರೆ ಈ ಪ್ರಕರಣ ಯಾರೋ ನೋಡಿದ್ದಲ್ಲ, ಇನ್ನೊಂದಲ್ಲ. ಈಗ ಕಿಡ್ನಾಪ್ ಆಗಿದ್ದ ವ್ಯಕ್ತಿನೇ ಬಂದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಅಲ್ಲಿಂದ ಶುರು ಆಗ್ತಾ ಬರುತ್ತೆ ಕೇಸು. 2026 ಜನವರಿ 1ರಂದು ನಾಸಿಕ್ ಪೊಲೀಸ್ ಠಾಣೆಗೆ ಸಲ್ಲಿಸಲಾಗಿದ್ದ ದೂರಿದು. ಈಗೇನೋ ಆಗಿಬಿಟ್ಟಿದೆ, ನೋಡಿಬಿಟ್ಟಿದ್ದಾರೆ ಅಲ್ಲ, ಏಕಾಏಕಿ 400 ಕೋಟಿ ಅಂತೆ 400 ಕೋಟಿ ಅಂತೆ ಅಂತ ಕಾಡ್ಗಿಚ್ಚಿನಂತೆ ಹರಡ್ಕೊಂಡಿದೆಯಲ್ಲ ಈ ಸುದ್ದಿ. ಆಗಿದ್ಯಾವಾಗ 2026 ಜನವರಿಯಲ್ಲಿ 1ರಂದು ನಡೆದಂತಹ ಕೇಸು ಈಗ ಬೆಳಕಿಗೆ ಬಂದಿರೋದು ಸುಮಾರು ದಿನಗಳ ಬಳಿಕ ಆಗಿದೆ ಅಂತ ಹೇಳ್ತಿದ್ದಾರೆ. 10 ವರ್ಷಗಳ ಹಿಂದೆ ಅಮಾನ್ಯೀಕರಣಗೊಂಡಂತಹ ದುಡ್ಡನ್ನ ಸಾಗಿಸ್ತಾ ಇದ್ದಿದ್ದು ನಿಜಾನ ಸುಳ್ಳ ಅನ್ನುವಂಥದ್ದನ್ನ ಈಗ ಕಂಡು ಹಿಡಿಬೇಕಾಗಿದೆ. ರಿಯಲ್ ಎಸ್ಟೇಟ್ ಏಜೆಂಟ್ ಸಂದೀಪ್ ಪಾಟೀಲ್ ಅತ್ಯಂತ ಗಂಭೀರ ಸ್ವರೂಪದ ಆರೋಪದೊಂದಿಗೆ ದೂರು ಕೊಟ್ಟರು. ಅಲ್ಲಿಂದ ಶುರುವಾಯ್ತಿದು. ತಿರುಪತಿಗೆ ಹೋಗ್ತಿತ್ತಂತೆ ದುಡ್ಡು, ಅಲ್ಲಿ ಎಕ್ಸ್ಚೇಂಜ್ ಮಾಡೋ ಪ್ಲಾನ್ ಇತ್ತಂತೆ ಅಂತ ಒಂದು. ಇನ್ನೊಂದು ಅಹಮದಾಬಾದ್ನಲ್ಲಿರೋ ಆಶ್ರಮಕ್ಕೆ 400 ಕೋಟಿ ಅಮಾನ್ಯಗೊಂಡ ನಗದು ಹೋಗ್ತಿತ್ತು ಅನ್ನೋದು 2. ಈ ಕಂಟೈನರ್ಗಳನ್ನು ಬೆಳಗಾವಿ ಜಿಲ್ಲೆ ಚೋರ್ಲಾಘಾಟ್ನಲ್ಲಿ ತಡೆದು ಹಣವನ್ನು ದೋಚಿದ್ದಾರೆ ಅನ್ನೋದು ಈಗ ಕೇಳಿ ಬರ್ತಿರೋದು. ಈಗ ಸುಮಾರು ಜನರನ್ನು ಅರೆಸ್ಟ್ ಎಲ್ಲ ಮಾಡಿದ್ದಾರೆ. ಅಂದರೆ ಕಿಂಗ್ ಪಿನ್ ಈತ ಇರಬಹುದು, ಕಿಶೋರ್ ಅನ್ನುವಂಥ ವ್ಯಕ್ತಿ, ಇನ್ನೊಂದಿಷ್ಟು ಜನ ಅನುಮಾನ ಮತ್ತೊಂದು ಅಂದ್ಕೊಂಡು. ಬಟ್ ಯಾರೂ ಕೂಡ ಎಕ್ಸಾಕ್ಟ್ಲಿ ಈ ದರೋಡೆ ಪ್ರಕರಣವನ್ನು ಕಂಡು ಹಿಡಿಯೋದಕ್ಕಾಗ್ತಿಲ್ಲ ಪೊಲೀಸರಿಗೆ. ಇಂಥದ್ದೇ ಅಂತ ಲಿಂಕ್ ಸಿಗ್ತಾ ಇಲ್ಲ. ಇದೊಂಥರ ಸಿನಿಮಾ ಕಟ್ಟು ಕಥೆಯೂ ಇರಬಹುದಾ, ಸೃಷ್ಟಿಸಿರಬಹುದಾ? ಇದನ್ನು ಯಾವುದೋ ದೊಡ್ಡ ವಂಚನೆಯನ್ನು ಡೈವರ್ಟ್ ಮಾಡೋದಕ್ಕೆ ಏನೋ ಒಂದನ್ನು ಸೃಷ್ಟಿಸಿರಬಹುದಾ? ಈಗ ಓಕೆ 400 ಕೋಟಿ ಇವ್ರು ಹೆಂಗೆ ಕ್ಯಾಶ್ ಸಾಗಿಸ್ತಿದ್ರು ಅಂತ ಕುತ್ತಿಗೆಗೆ ಬರಬಹುದು ಯಾರೋ ಉದ್ಯಮಿಗೆ. ಅದರಲ್ಲಿ ಏನು ಅಸಲಿಯತ್ತೇನಿದೆಯೋ ಅದಕ್ಕಿಂತ ಸಣ್ಣದ್ರಲ್ಲಿ ಹೋಗುತ್ತೆ. ಈ ಪ್ರಕರಣ ಆದರೂ ನಾವು ಸಹಿಸ್ಕೊಳ್ಬಹುದು ಅನ್ನೋದೇನಾದರೂ ನಡೆದಿತ್ತಾ? BJPಗರು ಹೇಳ್ತಿರೋದು ಎಲೆಕ್ಷನ್ಗೆ ದುಡ್ಡು ಇದು ಅನ್ನೋ ರೀತಿಯಲ್ಲಿ ಅನುಮಾನ ಬರ್ತಿದೆ. ಮಹಾರಾಷ್ಟ್ರದಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ ಆಯಿತು, ಅಲ್ಲಿ ಯಾವುದು BMC ಎಲೆಕ್ಷನ್ ಆಯಿತು. ಆ BMC ಚುನಾವಣೆಗೆ ಹೊರಟಿದ್ದ ದುಡ್ಡ ಇದು ಅನ್ನೋ ಥರದ ಅನುಮಾನ ಕೂಡ ವ್ಯಕ್ತವಾಗ್ತಿದೆ. ಅಂಥ ಚರ್ಚೆನೂ ಕೇಳಿಬರ್ತಿದೆ. ಯಾಕಂದರೆ ಅದು ಒಂದು ರಾಜ್ಯದ ಚುನಾವಣೆ ಎಷ್ಟೇ ಪ್ರತಿಷ್ಠೆಯನ್ನು ಪಡ್ಕೊಂಡಿತ್ತು. ಅದರಲ್ಲಿ BJP NDA ಭರ್ಜರಿ ಮ್ಯಾಜಿಕ್ ಮಾಡಿ ಗೆದ್ದಿದ್ದೂ ಆಗಿದೆ. ಆದರೆ ಈ ಚುನಾವಣೆಗೆ ಹೊರಟಿದ್ದ ದುಡ್ಡ ಕರ್ನಾಟಕ ಗೋವಾ ಬಾರ್ಡ್ರಲ್ಲಿ ಆಗಿದ್ದು ಏನು, ಇದು ಯಾರಿಗೆ ಸಂಬಂಧಪಟ್ಟದ್ದು, ಆ ಥರ ಚುನಾವಣೆಗೆ ಹೋಗ್ತಾ ಇದ್ದಿದ್ರೆ ಯಾವ ಪಕ್ಷಕ್ಕೆ ಸಂಬಂಧಪಟ್ಟದ್ದು, ಎಲ್ಲಿಂದ ಹೋಗ್ತಿತ್ತು, ಎಲ್ಲ ಅನುಮಾನ ಈಗ ಬರ್ತಿರೋದು. ಕೇರಳ, ತಮಿಳುನಾಡು, ವೆಸ್ಟ್ ಬೆಂಗಾಲ್, ಅಸ್ಸಾಂ ಚುನಾವಣೆ ಬೇರೆ ಇದೆ. ಸೊ ಈ ಹೊತ್ತಲ್ಲಿ ಇದು ಸದ್ದು ಮಾಡ್ತಿರೋದ್ರಿಂದ ಏನೋ ಚುನಾವಣೆಯ ವಾಸನೆ ಕೂಡ ಬರ್ತಿದೆ. ಹಾಗಾಗಿ ಪೊಲೀಸರಿಗೆ ತುಂಬ ಸವಾಲಿನ ಕೆಲಸವಾಗಿ ಇದು ಸದ್ಯಕ್ಕೆ ಭಾಸವಾಗ್ತಿರೋದು. ಯಾವುದೇ ಬಗೆಯ ಲಿಂಕು ಕೂಡ ಸಿಗ್ತಾ ಇಲ್ಲ. ಅಲ್ಲಿ ಆಗಿದೆ,
ಹೈಜಾಕ್ ಮಾಡಿದ್ರು, ಎಸ್ಕೇಪ್ ಮಾಡಿದ್ರು, ಅಷ್ಟು ದುಡ್ಡಿತ್ತ, ಯಾವುದಕ್ಕೂ ಕೂಡ ಲಿಂಕ್ ಇಲ್ಲ. ಈಗೆಲ್ಲ ಆರೋಪ ದೂರಿನ ಮೇಲೇನೆ ಶುರುವಾಗಿರುವಂತಹ ಕೇಸು, ಇಡೀ ದೇಶವನ್ನು ಬೆಚ್ಚಿ ಬೀಳಿಸಿರುವಂತಹ ಒಂದು ಪ್ರಕರಣ. ಆದರೆ ಎಲೆಕ್ಷನ್ಗೆ ಹೋಗ್ತಿತ್ತು ದುಡ್ಡು ಅನ್ನೋ ಬಗೆಯ ಒಂದು ಮೆಗಾ ಟ್ವಿಸ್ಟ್ ಈಗ ಸಿಗ್ತಾ ಇದೆ. ನೋಡೋಣ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.